ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸರ್ಕಾರ ಕಠಿಣ ಕಾನೂನನ್ನ ಜಾರಿಗೆ ತರುತ್ತೆ ಅಂತ ಈಗಾಗಲೇ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಎಚ್.ಕೆ. ಪಾಟೀಲ್ ಅವರು. ಫೈನಾನ್ಸ್ನವರ ದೌರ್ಜನ್ಯ ತಡೆಯೋದಕ್ಕೆ ಹೊಸ ಕಾನೂನು ತರ್ತೀವಿ ಅಂತ ಪಬ್ಲಿಕ್ ಟಿವಿಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗೂ ಈ ಎಲ್ಲ ಉಪ್ಪಟ್ಟಳ ಏನಿದೆ ಅದಕ್ಕೆಲ್ಲದಕ್ಕೂ ಕೂಡ ಅಂಕುಶ ಹಾಕೋ ಕೆಲಸವನ್ನ ಕೂಡ ಇವತ್ತಿನ ಮೀಟಿಂಗ್ನ ಮೂಲಕ ಮಾಡಲಾಗುತ್ತೆ. ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಈ ಕಾನೂನನ್ನ ತರುತ್ತೆ ಅಂತ ಎಚ್.ಕೆ. ಪಾಟೀಲ್ ಅವರು ಹೇಳ್ತಾ ಇದ್ರು. ಸೊ ಸುಗ್ರೀವಾಜ್ಞೆ ಅನ್ನೋದೆಲ್ಲ ಕ್ಯಾಬಿನೆಟ್ನಲ್ಲಿ ಡಿಸೈಡ್ ಆಗಬೇಕಾಗತ್ತೆ. ಮುಂದಿನ ಕ್ಯಾಬಿನೆಟ್ 30ನೇ ತಾರೀಕು ನಡೆಯುತ್ತೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ಏನು ನಡೀತಾ ಇದೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಠಿಣವಾದಂಥ ಕಾನೂನು ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಮ್ಮ ಜೊತೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರಿದ್ದಾರೆ. ಸರ್, ಈ ಒಂದು ತುರ್ತು ಈ ಹಿಂದೆನೇ ಆಗಬೇಕಾಗಿತ್ತು, ಈ ಒಂದು ತುರ್ತು ಕೆಲಸ. ಈಗ ಸರ್ಕಾರ ತಡವಾಗಿ ಎಚ್ಚೆತ್ಕೊಂಡಿದೆ, ಆದರೂ ಕೂಡ ಪರವಾಗಿಲ್ಲ. ಕಾನೂನಲ್ಲಿ ಏನಿರುತ್ತೆ ಅಂತ? ಕಾನೂನಲ್ಲಿ ಏನಿರುತ್ತೆ ಅಂತ ನಾನು ಈಗ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ನಿಮ್ಗೆ ಹೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ತಗೊಂಡಿದ್ದಾರೆ. ಇವತ್ತು 11 ಗಂಟೆಗೆ ಸಭೆ ಕರೆದಿದ್ದಾರೆ. ಸಭೆಯೊಳಗೆ ನಾವು ಈಗೇನು 3-4 ಕಾನೂನುಗಳಿವೆ. ಕರ್ನಾಟಕ ಪ್ರೊಹಿಬಿಷನ್ ಆಫ್ ಎಕ್ಸಾಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್, ಕರ್ನಾಟಕ banning of unregulated deposit schemes, ಹಾಗೆಯೇ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡಿಪಾಸಿಟರ್ಸ್ ಇನ್ ಫಿನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್. ಇವೆಲ್ಲ ಏನಿದೆಯಲ್ಲ, ಇದರೊಳಗೆ ಯಾವ ಶಕ್ತಿ ಬಲ ಇರಬೇಕಾಗಿತ್ತು ಆ ಬಲದ ಕೊರತೆ ಇದೆ ಅಂಥೇಳಿ ಅನುಭವದ ಹಿನ್ನೆಲೆಯೊಳಗೆ ಅನಿಸಿದೆ. ಆ ಕಾರಣಕ್ಕಾಗಿ ನಾವು ಇವುಗಳನ್ನು ರಿವಿಸಿಟ್ ಮಾಡಬೇಕು. ಎಲ್ಲಿ ಬಲ ತುಂಬಬೇಕೋ ಆ ಬಲ ತುಂಬಬೇಕು. ಆಮೇಲೆ ಹೊಸ ಕಾನೂನು ಅವಶ್ಯಕತೆ ಇದ್ದರೆ ಅದರ ಬಗ್ಗೆ ಚರ್ಚೆ ಮಾಡಬೇಕು. ಆ ಹೊಸ ಕಾನೂನನ್ನು ಸಹಿತ ಮಾಡಬೇಕು ಅಂಥೇಳಿ ನಮಗೀಗ ಒಂದು ರೀತಿ ಅಗತ್ಯತೆ ನಮಗನ್ನಿಸ್ತಾ ಇದೆ. ಈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ತರಬೇಕು ಅನ್ನೋವಂಥ ಈಗ ಒಂದು ಚಿಂತನೆ ಸರ್ಕಾರದಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಇವೆಲ್ಲವನ್ನು ಮಾತಾಡ್ತೀವಿ. ಆದರೆ ಅರ್ಜೆನ್ಸಿ ಇರೋದರಿಂದ ಸರ್ಕಾರ ಸುಗ್ರೀವಾಜ್ಞೆ ತರೋದಕ್ಕೆ ಇವತ್ತು ಚಿಂತನೆಯನ್ನು ಮಾಡ್ತಾಯಿದೆ. ಮುಖ್ಯವಾಗಿ ಬಡ್ಡಿ ದರ ವಿಚಾರದಲ್ಲಿ ಯಾವ ರೀತಿ ಸರ್ಕಾರ ನಿಯಂತ್ರಣ ಇರುತ್ತೆ ಅಂತ. ಯಾಕೆಂದರೆ ಬಡ್ಡಿ, ಮೀಟ್ರ್ ಬಡ್ಡಿ, ಮತ್ತು ಅವ್ರನ್ನ ಕಿರುಕುಳ ಕೊಡುವಂಥದ್ದು, ಡಾಕುಗಳನ್ನ, ರೌಡಿಗಳನ್ನ ಕರ್ಕೊಂಡು ಹೋಗಿ ಆವಾಜ್ ಹಾಕುವಂಥದ್ದು, ಇವೆಲ್ಲವೂ ಕೂಡ ಆಗ್ತಾಯಿದೆ. ಸಾಕಷ್ಟು ಜನ ಸುಸೈಡ್ ಕೂಡ ಮಾಡ್ಕೊಂಡಿದ್ದಾರೆ, ಊರು ಬಿಟ್ಟು ಹೋಗಿದ್ದಾರೆ. ಈಗ ಆಗಿರೋ ಪ್ರಕರಣಗಳಿಗೆ ಯಾವ ರೀತಿ ನ್ಯಾಯ ಕೊಡ್ತೀರಾ ಅಂತ? ಬಡ್ಡಿ, ಮೀಟರ್ ಬಡ್ಡಿ, ಆಮೇಲೆ ಯಾರನ್ನಾರು ಕರ್ಕೊಂಡು ಬಂದು ಹೊಡಿಸೋದು, ಇವೆಲ್ಲ ಏನು ಮಾಡ್ತಾ ಇದ್ದಾರೆ, ಅಂಥ ಪ್ರಕರಣಗಳನ್ನು, ಅಂಥ ಗುನ್ನೆಗಳನ್ನು, ಅಂಥ ತಪ್ಪುಗಳನ್ನು ಅತ್ಯಂತ ಗಂಭೀರವಾದ ಕ್ರಿಮಿನಲ್ ಆ್ಯಕ್ಟ್ ಅಂಥೇಳಿ ಪರಿಗಣನೆ ಮಾಡ್ತೀವಿ. ಅವುಗಳನ್ನು ಕಾಗ್ನಿಸಿಬಲ್ ಅಫೆನ್ಸ್ ಮಾಡುವಂಥದ್ರ ಬಗ್ಗೆ ಸರ್ಕಾರ ಇವತ್ತು ಚಿಂತನೆ ಮಾಡ್ತಾಯಿದೆ. ಮುಖ್ಯವಾಗಿ ಸರ್, ಕಾನೂನು ತರ್ತಾ ಇದ್ದೀರಾ. ಕಾನೂನಲ್ಲಿ 1-2-3 ಅಂಶ ಹೇಳ್ಬೋದಾ ಅಂತ? ಯಾಕೆಂದರೆ ಶಿಕ್ಷೆ ಪ್ರಕಟ ಯಾವ ರೀತಿ ಇರುತ್ತೆ ಅಂತ, 10 ವರ್ಷದವರೆಗೂ ಕೂಡ ಇರುತ್ತಾ ಅಂತ. ಯಾಕೆಂದರೆ ಅವ್ರಿಗೆ ಕಾನೂನು ಸಡಿಲಾಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ. ಸರ್ಕಾರ ನಮ್ಮನ್ನು ಕೇಳೋದೇ ಇಲ್ಲ ಅನ್ನುವ ಮಟ್ಟಕ್ಕೆಲ್ಲ ಹೋಗಿದ್ದಾರೆ. ತುಂಬ ಜನ ಪ್ರಭಾವಿಗಳು ಸರ್ಕಾರದ ಕೆಲ ಸಚಿವರ ಜೊತೆನೂ ಕೂಡ, ಶಾಸಕರ ಜೊತೆನೂ ಕೂಡ ಸಂಪರ್ಕ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಕೇಳ್ತಾ ಇರೋದು. ನೋಡಿ, ಸುಮಾರು 5-6 ದಿವಸದಿಂದ ನಮ್ಮ ಇಲಾಖೆ ಹಗಲು ರಾತ್ರಿ ಏನೇನು ಮಾಡಬೇಕು, ಯಾವ್ಯಾವ ಪ್ರೊವಿಷನ್ಸ್ ಇರಬೇಕು ಏನು ಅಂಥೇಳಿ ಎಕ್ಸಸೈಸ್ ಮಾಡ್ತಾಯಿದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಸಭೆ ಆಗುವವರೆಗೆ, ನಮ್ಮ ಸಹೋದ್ಯೋಗಿಗಳ ಜೊತೆಗೆ ನಾನು ಚರ್ಚೆ ಮಾಡೋವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಅಂಶ ಇರ್ಬೋದು, ಏನು ಬಿಡ್ಬೋದು, ಅದರ ಹೆಸರು ಏನಿರ್ಬೋದು, ಅವು ಯಾವುದನ್ನು ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಒಂದು ಹೇಳ್ತೇನೆ ನಿಮಗೆ, ಈ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಈಗ ಹರಾಶ್ಮೆಂಟ್ ಗುನ್ನೆಗಳೇನದಾವು ಇವನ್ನ ಕಾಗ್ನಿಸಿಬಲ್ ಅಫೆನ್ಸ್ ಮಾಡೋದಕ್ಕೆ ಲೀಗಲ್ ಆಗಿ ಯಾವ್ಯಾವ ಕಂಪನಿಗಳು ಬರ್ತಾವೋ ಆ ಕಂಪನಿಗಳಿಗೆ ಸರ್ಕಾರ ಈಗ ಫ್ರೇಮ್ ಮಾಡುವಂತಹ ಕಾನೂನು, ಬಿಲ್ಲು ಅಥವಾ ಇನ್ನೊಂದೇನೋ ಒಂದಷ್ಟು ಇನ್ಫಾರ್ಮೇಷನು ಎಲ್ಲವೂ ಕೂಡ ವರ್ಕ್ ಆಗುತ್ತೆ. ಬಟ್ ಇಲ್ಲೀಗಲ್ ಆಗಿ ಮೀಟರ್ ಬಡ್ಡಿ ದಂಧೆಕೋರರಿದ್ದಾರಲ್ಲ, ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂದರೆ ನೀವು ಪೊಲೀಸರಿಗೆ ವಿಶೇಷ ಅಧಿಕಾರ ಕೊಡಬೇಕು. ಅದು ಕೊಡೋದು ಯಾವಾಗ, ಡೈರೆಕ್ಷನ್ ಕೊಡೋದು ಯಾವಾಗ ಅನ್ನೋದು ನಮ್ಮ ಪ್ರಶ್ನೆ.